stop the ball. Super. ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹಸ್ಬೆಂಡ್ ಹಾಗೂ ನಮ್ಮ ಭಾವನ ಬರ್ಡೇ ಇರೋ ಕಾರಣ ವಿ ಹ್ಯಾವ್ ಪ್ಲ್ಯಾನ್ ಫಾರ್ ಅ ಸ್ಟೇಕೇಶನ್ ಅಟ್ JW ಮ್ಯಾರಿಯಟ್ ಗಾಲ್ಫ್ ಶೈರ್ ಪ್ರೆಸ್ಟೀಜ್ ಅವ್ರದ್ದು. ಇಟ್ಸ್ ಇನ್ ಬ್ಯಾಂಗ್ಳೂರ್, ನಂದಿ ಹಿಲ್ಸ್ ರೋಡ್. ಇಲ್ಲಿ ನಮ್ಮ 1 ಡೇ ಆಫ್ ಸ್ಟೇಕೇಶನ್ ಇದೆ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ರೆಸಾರ್ಟ್. ಒಂದು ಕನ್ವೆನ್ಷನ್ ಹಾಲ್ ಸೆಂಟರ್ ಇದೆ, ಮೆನಿ ವಿಲಾಸ್ ಇದೆ, ಇಲ್ಲಿ ಪ್ರತಿಯೊಂದು ಇದೆ. ಇಟ್ಸ್ ಅರೌಂಡ್ 330 ಎಕರ್ಸಲ್ಲಿ ಪ್ರಾಪರ್ಟಿ ಇದೆ, ಬಟ್ ದ ರೆಸಾರ್ಟ್ ಇಸ್ ಅರೌಂಡ್ 20 ಎಕರ್ಸ್. ದಿಸ್ ಇಸ್ ಅ ಲಾಬಿ. ವಿ ಆರ್ ಎಂಟರಿಂಗ್ ದ ಲಾಬಿ. ಚೆಕ್ ಇನ್ ಪ್ರೊಸೀಜರ್ನೆಲ್ಲ ಮುಗಿಸೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ನಮ್ಮನ್ನು ಅವ್ರು ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ, ಪೇಟ ಎಲ್ಲ ಹಾಕಿ, ಶಾಲ್ನೆಲ್ಲ ಹಾಕಿ. ಸೊ ದಿಸ್ ಇಸ್ ಮೈ ರೂಮ್ ಟೂರ್. ನನ್ನ ರೂಮ್ ಏನಿದೆ, ಇಟ್ಸ್ ವೆರಿ ನೈಸ್, ಹ್ಯಾವಿಂಗ್ ಅ ಬ್ಯಾಲ್ಕನಿ ವ್ಯೂ ಆಫ್ ನಂದಿ ಹಿಲ್ಸ್. ನಂದಿ ಹಿಲ್ ವ್ಯೂಸ್ ಕೂಡ ಇದೆ ಇದರಲ್ಲಿ, ಪೂಲ್ ವ್ಯೂ ಇದೆ. ನನ್ನ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅವರಿಗೆ JW ಮ್ಯಾರಿಯಟ್ ಕಡೆಯಿಂದ ಒಂದು ಡ್ರಾಯಿಂಗ್ ಬುಕ್ಸ್, ಕಲರ್ ಪೆನ್ಸಿಲ್ಸ್, ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ ಟು ಎಂಜಾಯ್ ದೇರ್ ಸ್ಟೇಕೇಶನ್ ಇನ್ ದೇರ್ ವೇ. This is a walk-in cupboard. And ಇದು bathing area. Such a cozy one ಅಲ್ಲ, ಎಷ್ಟು ಚೆನ್ನಾಗಿದೆ. ಋತಿಕ್, say hi. Hi. ಈ ತರ ಕೀಬೋರ್ಡ್ ಇತ್ತಲ್ಲ, ಅದು ಬೇಕು ನನಗೆ. ಆಟ ಆಡ್ತೀನಿ. ಮನೇಲಿ ತರ್ಸೋಣ. ಹಾಗೆ ಒಂದು ವಾಕ್ ಮುಗಿಸ್ಕೊಂಡು ಮಕ್ಕಳಿಗೆ ಪೇಂಟಿಂಗ್ ಕ್ಲಾಸಸ್ ನಡೀತಿತ್ತು 4 to 5 ಈವ್ನಿಂಗ್ನಲ್ಲಿ. ಸೊ ಮಕ್ಕಳು ಪೇಂಟಿಂಗ್ ಕ್ಲಾಸಸ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದ ಪೇಂಟಿಂಗ್ ಟೀಚರ್ ಇದ್ದಾರಲ್ಲ ಇಲ್ಲಿ, ತುಂಬ ಚೆಂದ ಪೇಂಟಿಂಗ್ ಹೇಳ್ಕೊಡ್ತಾರೆ ಅವರು. ನನ್ನ ಚಿಕ್ಕವನಂತೂ ಅಲ್ಲಿ ಪೇಂಟ್ ಮಾಡ್ತಾ ಇದ್ದಾನೋ ಇಲ್ಲ ಅವ್ನ ಕೈಗೆ ಶರ್ಟಿಗೆ ಪೇಂಟ್ ಮಾಡ್ಕೋತಾ ಇದ್ದಾನೋ ಅಂತೂ ಗೊತ್ತಾಗ್ತಾಯಿಲ್ಲ, ಅದು ಏನು ಪೇಂಟ್ ಮಾಡ್ತಾ ಇದ್ದಾನೆ ಅಂತ. ಸುಮ್ಮನೆ ಏನೋ ಒಂದು ಪೇಂಟಿಂಗ್ ಮಾಡ್ತಾ ಇದ್ದಾನೆ. ದೊಡ್ಡ ಮಗ ಮಾತ್ರ ಸನ್ಸೆಟ್ ಪೇಂಟಿಂಗ್ ಅಂತ ಏನೋ ಹೇಳ್ಕೊಡ್ತಾಯಿದ್ರು ಸರು, ಈಸ್ ಡೂಯಿಂಗ್ ಇಟ್. ಹಾಗೆ ಒಂದು ಟೀ ಕಾಫಿ ಬ್ರೇಕ್ ಇತ್ತು ನಮಗೆ. ಸೊ ವಿ ಆರ್ ಹ್ಯಾವಿಂಗ್ ಅ ನೈಸ್ ಫಿಲ್ಟರ್ ಕಾಫಿ. ನಮ್ಮ ಬಾವ ಆರ್ಚರಿ ಟ್ರೈ ಮಾಡ್ತಾ ಇದ್ದಾರೆ. ದೆರ್ ವಾಸ್ ಎ ಆರ್ಚರಿ ಗೇಮ್. ವಾವ್, ಸೂಪರ್. ಅಣ್ಣ ಮಾಡಿದ್ಮೇಲೆ ತಮ್ಮ ಮಾಡ್ದಲೇ ಇರ್ತಾರೆ, ತಮ್ಮ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಗಾಲ್ಫ್ ಕೂಡ ಹೇಳ್ಕೊಡ್ತಾರೆ. ಮೈ ಹಸ್ಬೆಂಡ್ ಇಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಇನ್ ದ ಗಾಲ್ಫ್, ಐ ಗೆಸ್. ನೋಡಿ ಎಷ್ಟು ಚಂದ ಆಗ್ತಿದ್ದಾರೆ. ನನಗೆ ಗಾಲ್ಫ್ ಬರಲ್ಲ. ಇಲ್ಲಿ ಅವರು ನನಗೆ ಗಾಲ್ಫ್ ಹೇಗೆ ಆಡೋದು ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು ಕೋಚು. ಒಳಗಡೆ ಹಾಕಬೇಕು ಅಂತ ತಿಳ್ಕೊಂಬಿಡಿ. ಸೊ ಫಸ್ಟ್ ಈ ಬಾಲ್ನ ಇಲ್ಲಿ ನಿಲ್ಸಕ್ಕೆ ಟ್ರೈ ಮಾಡಿ, ಆವಾಗ ನಿಮಗೆ ಸ್ಪೀಡ್ ಕಂಟ್ರೋಲ್ ಮಾಡಿ. ಸೊ ಟ್ರೈ ಟು ಸ್ಟಾಪ್ ದ ಬಾಲ್. ಸೂಪರ್. ನಮ್ಮ ಮನೆಯವರು ನಾನೇ ಬಾಯಲ್ಲಿ ಹೇಳ್ಕೊಡ್ತೇನೆ ನಿನಗೆ ಅಂತ ಕೈ ಹಿಡ್ಕೊಂಡು ಗಾಲ್ಫ್ ಆಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಆದರೂ ಇನ್ನೂ ಗೋಲ್ ಹೊಡಿಯೋಕ್ಕಾಗಿಲ್ಲ ನೋಡಿ ನನಗೆ. ಅಂತೂ ಟ್ರೈ ಮಾಡಿ ಮಾಡಿ ಒಂದಂತೂ ಗೋಲ್ ಹೋಯ್ತಪ್ಪ. ಸೂಪರ್. ಸೊ ನನ್ನ ದೊಡ್ಡ ಮಗ ಲೆಫ್ಟಿ ಆಗಿರೋದ್ರಿಂದ ಅವನಿಗೆ ಲೆಫ್ಟ್ ಹ್ಯಾಂಡ್ನಿಂದ ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಅವರಿಗಿರೋ ಇನ್ಸ್ಟ್ರಕ್ಷನ್ಸ್ ಏನಿದೆ ಅಂತ ಇಲ್ಲಿ ಕೋಚ್ ಹೇಳ್ಕೊಡ್ತಾ ಇದ್ರು. ಗಟ್ಟಿಗೆ ಇಟ್ಕೋ. ಎಷ್ಟು ಹಿಂದೆ ಎತ್ತೀಯೋ ಅಷ್ಟು ಹೊಡಿಬಾರ್ದು. ಎಷ್ಟು ಹಿಂದೆ ಎತ್ತೀಯೋ ಅಷ್ಟು ಮುಂದೆ ತರಬೇಕು, ಕರೆಕ್ಟಾಗಿ ಮಧ್ಯದಲ್ಲಿ ಬೀಳಬೇಕು. ಓಕೆನಾ? ಜಸ್ಟ್ ಸ್ಲೋಲಿ ಆ್ಯಂಡ್ ವಾವ್,
ಕೋಚ್ ಹೇಳಿದ್ನೆಲ್ಲ ಕೇಳಿಸ್ಕೊಂಡು ನನ್ನ ಮಗ ಹಂಗೋ ಒಂದು ಗೋಲ್ ಮಾಡ್ದ. ಈವ್ನಿಂಗ್ ಹಾಗೆ ಬಗೀಲಿ ಪ್ರಾಪರ್ಟಿ ಎಲ್ಲ ವಿಸಿಟ್ ಮಾಡ್ತಾ ಸನ್ಸೆಟ್ ನೋಡ್ತಾ ವಿ ಎಂಜಾಯ್ಡ್ ಇಟ್ ಅ ಲಾಟ್. ಆಟ ಎಲ್ಲ ಮುಗೀತು. ಈಗ ಬರ್ತ್ಡೇ ಸೆಲೆಬ್ರೇಷನ್ ಟೈಮ್.